ಎಸ್, ಕಲಬುರಗಿಯಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರೆದಿದೆ. 3035 ಮತಗಳು ಉಮೇಶ್ ಜಾಧವ್ ಅವರಿಗೆ ಸದ್ಯ ಇರುವಂತ ಮುನ್ನಡೆ. ಕಾಂಗ್ರೆಸ್ನ ರಾಧಾಕೃಷ್ಣ ದೊಡ್ಡಮನಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರು, ಒಂದು ಹಂತದಲ್ಲಿ ಇವರು, ಈ ರೀತಿ ಹಾವು ಏಣಿ ಆಟ ಕಂಟಿನ್ಯೂ ಆಗ್ತಾ ಇದೆ. ಕಲಬುರಗಿಯೂ ಕೂಡ ಫೋಟೋ ಫಿನಿಶ್ ರಿಸಲ್ಟ್ ಅನ್ನು ನೋಡುವಂತ ಕ್ಷೇತ್ರ ಅಂತ ಅನಿಸ್ತಾ ಇದೆ. ಈ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ, ಈ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಹೋದ್ರೆ ಕಲಬುರಗಿಯೂ ಕೂಡ ಹಾವು ಏಣಿ ಆಟ ದಾಖಲಿಸಬಹುದಾದಂತ ಲೋಕಸಭಾ ಕ್ಷೇತ್ರ. ಸದ್ಯ ಉಮೇಶ್ ಜಾಧವ್ ಮುಂಚೂಣಿಯಲ್ಲಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೆಲುವು ಖಚಿತ ಆಗ್ತಾ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ಯಾಕಂದ್ರೆ ಮತಗಳ ಅಂತರ 76,000ಕ್ಕೂ ಹೆಚ್ಚಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ 76,000ಕ್ಕೂ ಹೆಚ್ಚಿನ ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. 76,588 ಮತಗಳಿಂದ ಮುನ್ನಡೆಯನ್ನ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಜಗದೀಶ್ ಶೆಟ್ಟರ್ ಕಾಯ್ದುಕೊಂಡಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರು ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ಗ್ರಾಮಾಂತರ ಡಿಕೆ ಬ್ರದರ್ಸ್ಗೆ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಕನಕಪುರ ಹೊರತುಪಡಿಸಿ ಉಳಿದೆಲ್ಲಾ ಕಡೆ ಹಿನ್ನಡೆ. ಕನಕಪುರದಲ್ಲೂ 3,000 ಮತ ಮಾತ್ರ. ಇದು ಬಹಳ ಅಚ್ಚರಿ. ಕಾರಣ, ಕನಕಪುರ 1,20,000 ಲೀಡ್ ಕೊಟ್ಟಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ. ಅಲ್ಲೇ ನಿಮಗೆ 3,000 ಲೀಡ್ ಅಂತಂದ್ರೆ ಜನರ ಮನಸ್ಥಿತಿಯೇ ಬದಲಾಗಿದೆ ಅಂತ ಲೆಕ್ಕ. ಸೊ ಜನ ತಿರಸ್ಕರಿಸಿದ್ದಾರೆ ಅಂತ ಲೆಕ್ಕ. ಡಿ.ಕೆ. ಸುರೇಶ್ ಅವರನ್ನ ತಿರಸ್ಕರಿಸಿದ್ದಾರೆ ಅಂತ ಲೆಕ್ಕ. ಕನಕಪುರದ ಜನ ವಿಧಾನಸಭೆಯಲ್ಲಿ 1,20,000 ಲೀಡ್ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವರಿಗೆ. ಇವತ್ತು ಆ 1,20,000 ಜನಸಂಖ್ಯೆ ಏನು ಮತದಾರರಲ್ಲಿ ಲೀಡ್ ಕೊಟ್ಟಂತ ಮತದಾರರಲ್ಲಿ ದೊಡ್ಡ ಪ್ರಮಾಣದ ಮತದಾರರು ಅವರು ವಾಪಸ್ಸು ಈ ಕಡೆಗೆ ಬಂದಿದ್ದಾರೆ ಅಂತಂದ್ರೆ ಅರ್ಥ ಏನು? ತಿರಸ್ಕರಿಸಿದ್ದಾರೆ ಅಂತ ಅರ್ಥ. ಕ್ಲಿಯರ್ ಮೆಸೇಜು. ಈ ಕಡೆ ಮೈಸೂರಲ್ಲೂ ಕೂಡ ಯದುವೀರ್ ಅವರಿಗೆ ಭರ್ಜರಿ ಮುನ್ನಡೆ, ದೊಡ್ಡ ಸಂಖ್ಯೆಯ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. 59,813 ಮತಗಳ ಅಂತರ ಎಂ ಲಕ್ಷ್ಮಣ್ ಅವರಿಗೂ ಯದುವೀರ್ ಅವರಿಗೂ ಇರೋದು. ಆ ಮೂಲಕ ಯದುವೀರ್ ಅವರ ಗೆಲುವಿಗೂ ಕೂಡ ಸಮಯ ಹತ್ರವಾಗ್ತಾ ಇದೆ ಅಂತ ಅರ್ಥ. ಒಂದಿಷ್ಟು ಕ್ಷೇತ್ರಗಳು, ಮಂಡ್ಯ ಕ್ಲಿಯರ್, ಕುಮಾರಸ್ವಾಮಿ ಗೆಲ್ಲೋದು. ಈ ಕಡೆ CN ಮಂಜುನಾಥ್ ಗೆಲುವಿನ ಹತ್ರದಲ್ಲಿದ್ದಾರೆ. ಮೈಸೂರಲ್ಲಿ ಯದುವೀರ್ ಗೆಲುವಿನ ಹತ್ರದಲ್ಲಿದ್ದಾರೆ. ಮಲ್ಲೇಶ್ ಬಾಬು ಗೆಲುವಿನ ಹತ್ರಕ್ಕೆ ಬಂದು ತಲುಪಿದ್ದಾರೆ. ಜಗದೀಶ್ ಶೆಟ್ಟರ್ ಗೆಲುವಿನ ಹತ್ರಕ್ಕೆ ಬಂದು ತಲುಪಿದ್ದಾರೆ. ರೈಟ್, ಆಂಧ್ರ ಪ್ರದೇಶದ ವಿಧಾನಸಭಾ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀವಿ. 124 ಕ್ಷೇತ್ರಗಳಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆಂಧ್ರ ಪ್ರದೇಶ ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಡಿಪಿ ಕಮಾಲ್ ಮಾಡಿದೆ.